ಉಪದೇಶವನ್ನಾಲಿಸಿದಾಗುವುದು ನರರಿಗೆ ಮುಕುತಿ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಮನುಷ್ಯನಿಗೆ ಈ ನರನಿಗೆ ಯಾವಾಗ ಮುಕ್ತಿ ಆಗ್ತದಂತಂದ್ರೆ ಯಾವ ವ್ಯಕ್ತಿ ಗುರುವಿನ ಒಂದು ಮಾತುಗಳನ್ನು ಯಾವ ವ್ಯಕ್ತಿ ಕೇಳತ್ತನಲ್ಲ ಅವನಿಗೆ ಮುಕ್ತಿ ಹೊಂದುತ್ತದೆ ಅಂತ ತಿಳ್ಕೊಂಡು ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಯಾರಿಗೆ ಹೊಂದುತ್ತದ? ಗುರುವಿನ 4 ಮಾತುಗಳನ್ನು ಕೇಳಬೇಕು. ಬರೇ ಆಲಿಸುವುದರಿಂದ ಆಗೋದಿಲ್ಲ, ಆಲಿಸಿ ಯಾವ ವ್ಯಕ್ತಿ ಪಾಲಿಸ್ತಾನಲ್ಲ, ಬರೀ ಆಲಿಸೋದು ಅಟ್ಟ ಅಲ್ಲ, ಹೇಳಿದ್ದು ಪಾಲಿಸ್ಬೇಕು. ಅಂದ್ರೆ ನಾವೆಲ್ಲರೂ ಕೂಡ ಮುಕ್ತಿ ಅಂತಕ್ಕಂಥದ್ದು ಮುಟ್ಲಿಕ್ಕೆ ಸಾಧ್ಯ ಇತ್ತು. ಒಂದು ಇರಿಬಿ, ಈ ಸಿರುಗುಪ್ಪಿಯಲ್ಲಿರ್ತಕ್ಕಂಥ ಇರಿಬಿ ಅನ್ಕೋತಂತ. ಏನು ಅನ್ಕೋತಂದ್ರೆ ನಾವು ಹೋಗಿ ಬೆಂಗಳೂರು ಮುಟ್ಟಬೇಕಂತ ಅನ್ಕೋತಂತ. ಸಾಧ್ಯ ಐತಿ? ಒಂದು ಸಣ್ಣ ಇರಿಬಿ ಬೆಂಗಳೂರು ಮುಟ್ಲಿಕ್ಕೆ ಸಾಧ್ಯ ಐತಿ? ಇಲ್ಲ, ಯಾವ ಕಾಲಕ್ಕೂ ಆಗಲ್ಲ. ಅದು 7 ಜನ್ಮ ಎತ್ತಿಗೆ ಅಂದ್ರೆ ಅದು ಬೆಂಗಳೂರು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಇರಿಬಿ ಬೆಂಗಳೂರು ಮುಟ್ತಂತ. ಹೆಂಗೆ ಮುಡುತ್ತೆ ಅಂತಂದ್ರೆ, ಒಬ್ಬ ನಮ್ಮ ನ್ಯಾಮಗೌಡ್ರಂತ ಸೌಕಾರರು ಬೆಂಗಳೂರಿಗೆ ಹೋಗ್ಬೇಕಂತ ರೆಡಿ ಆಗಿದ್ರಿ. ಎಲ್ಲ ಸುಟ್ಕೇಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಚೀಲ ರೆಡಿ ಮಾಡ್ಕೊಂಡು ಬೆಂಗಳೂರು ಬಸ್ ಹತ್ತಬೇಕಂತ ರೆಡಿ ಆಗಿದ್ರು. ಆಗ ಆ ಚಾಲಕಿರಿಬಿ ಏನು ಮಾಡತ್ತಂದ್ರೆ ಅವ್ರ ಸುಟ್ಕೇಸ್ದೊಳಗೆ ಹತ್ತಿ ಕುಂತ ಅವ್ರ ಜೋಡಿ ಹೋಗಿ ಬೆಂಗಳೂರು ಮುಡ್ತಂತ. ಹಂಗೆ ನಾವು ಇರುವಿದ್ದಂಗೆ ನಾವು ಮುಕ್ತಿ ಅನ್ನುವಂಥ ಬೆಂಗಳೂರು ಮುಟ್ಟಬೇಕಾಗ್ಯದ. ನಾವು ಮುಕ್ತಿ ಅನ್ನುವಂಥ ಬೆಂಗಳೂರು ಮುಟ್ಟಬೇಕಾಗಿತ್ತಂದ್ರೆ ಯಾರು ಸುಟ್ಕೇಸ್ದೊಳಗೆ ಕುಂತ್ಕೊಂಡ್ರೆ ನಾವು ಬೆಂಗಳೂರು ಅನ್ನುವಂಥ ಮುಕ್ತಿ ಮುಡ್ತೇವೆ ಅಂತಂದ್ರೆ ಯಾರು ಗುರುವಿನ ಒಂದು ಮಾತುಗಳನ್ನು ಕೇಳ್ತಾರ, ಯಾರು ಗುರುವಿನ ಸಾನ್ನಿಧ್ಯದೊಳಗೆ ಬಂದು ಕುಂದಿರ್ತಾರಲ್ಲ ಅವರು ಮುಕ್ತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಏನು ಮಾಡಬೇಕು? ಗುರುವಿನ ಸಮೀಪ ಇರಬೇಕು. ಯಾರು ಗುರುವಿನ ಸಮೀಪ ಇರ್ತಾರಲ್ಲ ಅವನ ಬದುಕು ಭಾಳ ಉದ್ಧಾರ ಆಗ್ತದೆ. ಯಾವ ಗುರು ಬಿಟ್ಟು ದೂರ ಇರ್ತಾನಲ್ಲ ಅವಾಗೊಂದು ಕಾಲ ಇತ್ತು, ಹಿಂದೆ ಗುರು ಮುಂದೆ ಗುರಿ ಅಂದು ಸಾಗಿತ್ತು ರಣಧೀರರ ಇಂದು. ಈಗ ಹೆಂಗಾಗೈತೆ ಅಂದ್ರೆ ಇಂದು ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಇಂದು ಸಾಗುತ್ತಿದೆ ರಣಹೇಡಿಗಳ ಇಂದು ಅಂತ ಒಬ್ಬ ಕವಿ ಬರೀತಾನೆ. ಈಗಿನ ಜನಕ್ಕೆ ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಜಂಗಮ ಅಂದ್ರೆ ಗೊತ್ತಿಲ್ಲ, ಪಾದಕ ಗೊತ್ತಿಲ್ಲ, ಪ್ರಸಾದ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇವು ಮುಂದೊಂದು ಕಾಲ ಏನು ಬರ್ತದಂದ್ರೆ, ಮಮ್ಮಿ ಇದು ವೈಟ್ ಕಲರ್ ಐತಿಲ್ಲ ಇದಕ್ಕೇನಂತಾರ ಅನ್ನುವಂಥ ಕಾಲ ಬರ್ತದೆ ವಿಭೂತಿಗೆ. ಅಂಥ ಕಾಲನೂ ಬಂದರೆ ಏನು ಅಸಾಧ್ಯ ಅನ್ನೋದಿಲ್ಲ.